SSLC ಎಕ್ಸಾಮಿನೇಷನ್ 2025 ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇದ್ರದ್ದು ಟಾಪರ್ ಆನ್ಸರ್ ಬುಕ್ಲೆಟ್ ಇದೆ. ಬುಕ್ಲೆಟ್ ಅಂದ್ರೆ ಈ ತರ ಟಾಪರ್ ಹುಡುಗ ಯಾರು ಇರ್ತಾನಲ್ಲ ನಾವು ಆ ಹುಡುಗರ ಪರ್ಫೆಕ್ಟ್ ಆನ್ಸರ್ಸ್ ಅದಾವ. ಈ ತರ ಅವ್ರು ಯಾವ ರೀತಿ ಬರ್ದಾನೋ ಇದರಲ್ಲಿ ನೀವು ನೋಡ್ತಾ ಇರಬಹುದು. ಇದು ಮೀಡಿಯಂ ಕನ್ನಡ ಇದೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆ. ಇದು ಇಲ್ಲಿ ರಾಂಗ್ ಬರ್ದಾನು, ಇಂಗ್ಲಿಷ್ ಅಂತ ಬರ್ದಾನು. ಇದು ಮೀಡಿಯಂ ಕನ್ನಡ ಇದೆ ಮತ್ತೆ ವಿಷಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ಇಲ್ಲಿ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡ್ತಾ ಇರಬಹುದು ನೀವು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದ್ದವ್ರಿಗೂ 80 ಮಾರ್ಕ್ಸ್ ಪೇಪರ್ ಇರುತ್ತೆ. ಇವಂಗೆ 80 ಔಟ್ ಆಫ್ 80 ಮಾರ್ಕ್ಸ್ ಇಲ್ಲಿ ಸಿಕ್ಕಿದೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದಾವೆ ಯಾವ ರೀತಿ ನೀವು ಬರಿಬೇಕು ಮತ್ತೆಲ್ಲ ಇರುತ್ತೆ. ಸೊ ದಿಸ್ ಇಸ್ ಇಂಗ್ಲಿಷ್ ಕ್ವಶನ್ ಪೇಪರ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕ್ವಶನ್ ಪೇಪರ್. ನೋಡ್ರಿ ಇಲ್ಲಿ ಏನು ಸ್ಕ್ರಾಚಸ್ ಏನು ಇಲ್ಲ, ಇಲ್ಲಿ ಎಲ್ಲ A to Z ಎಲ್ಲ ಕ್ಲಿಯರ್ ಟು ಕ್ಲಿಯರ್ ಐತಿ, ಏನು ಮಿಸ್ಟೇಕ್ಸ್ ಇಲ್ಲ, ಎಲ್ಲ ನೀಟ್ನೆಸ್ ತರ ಮೇಂಟೈನ್ ಐತಿ. ನಿಮ್ದು ಏನೋ ಇಲ್ಲಿ ಮಿಸ್ಟೇಕ್ ಆದ್ರೂ ನೋಡ್ತಾ ಇರ್ಬೋದು. ಇಲ್ಲೇನೆ ಬರೀ ಅವ್ರು ಇಲ್ಲಿ ಒಂದ್ ಲೈನ್ ನೋಡ್ತಾರೆ, ಫುಲ್ ಹಿಂಗೆ ರಫ್ ಮಾಡಬಾರ್ದು. ಎಲ್ಲ ನೀವು ರಫ್ ಮಾಡಿದ್ರೆ ಎಲ್ಲ ಅದು ಜಾದರಾಗ ಹೋಗುತ್ತೆ, ಎಲ್ಲ ಬಾರ್ ರಫ್ ಮಾಡಬಾರ್ದು. ಮತ್ತೆ ಏನು ಕೀ ಪಾಯಿಂಟ್ಸ್ ಇರ್ತಾರೆ ಅಲ್ಲಿ ನೀವು ಒಂದ್ ಲೈನ್ ನೋಡಿದ್ರೆ ಸಾಕು. ಇಲ್ಲಿ ನೋಡಿ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗಿದೆ 2 ಔಟ್ ಆಫ್ 2, 2 ಔಟ್ ಆಫ್ 2 ಎಲ್ಲ ಕ್ವಶನ್. ಈ ತರದ್ದು ನಿಮಗೆ ಕ್ವಶನ್ಸ್ ಈ ತರ ಬರೀ ಆನ್ಸರ್ಸ್ ಅದಾವು. ನಿಮಗೆ ಏನಾರ ಕ್ವಶನ್ಸ್ ಬೇಕಂದ್ರ ಈ ವಿಡಿಯೋ ಡಿಸ್ಕ್ರಿಪ್ಷನ್ ದಲ್ಲಿ ಈ ತರದ್ದು ಕ್ವಶನ್ ನಿಮಗೆ ಡಿಸ್ಕ್ರಿಪ್ಷನ್ ದಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ದಲ್ಲಿ ನೀವು ಒಂದು ವಿಡಿಯೋ ಹಾಕಿರ್ತೇನೆ ನಾನು, ಆ ಲಿಂಕ್ ದಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಆ ಲಿಂಕ್ ದಿಂದ ನೀವು ರೀಡೈರೆಕ್ಟ್ ಆಗ್ತೀರಿ ಆ ಕ್ವಶನ್ ಪೇಪರ್ ಗೆ. ಮತ್ತೊಂದು ಪಾಯಿಂಟ್ ಏನೇ ಹೇಳ್ಬೇಕಂದ್ರೆ ನಿಮ್ಗೆ ಈ ತರ ನೀವು ನೋಡ್ತಾ ಇರಬಹುದು, ಈ ತರ ಬರೀ ಆನ್ಸರ್ಸ್ ಅದಾವು, ಕ್ವಶನ್ಸ್ ಅಲ್ಲಿ ಸಿಗ್ತಾವ. ಸೆಕೆಂಡ್ ಪಾಯಿಂಟ್ ಏನಾದ್ರೆ ನಿಮಗೂ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ದಲ್ಲಿ ಆಗ್ಬಹುದು. ಮತ್ತೊಂದು ರಿಕ್ವೆಸ್ಟ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮತ್ತೊಂದು ಇಂಥ ಹೆಜಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತು ನಿಮಗೂ ಹೆಲ್ಪ್ ಸಹ ಆಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಸಿಸ್ಟಮ್ಯಾಟಿಕಲಿ ಇವರು ಬರ್ದಾರೋ. ಈ ರೀತಿಯನ್ನು ನೀವು ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ನಿಮ್ದು ಬುಕ್ಲೆಟ್ ದಲ್ಲಿ ಫೈನಲ್ ಎಕ್ಸಾಮ್ ಬರೆದಿದ್ರೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಯಾಕಂದ್ರೆ ನೀಟ್ನೆಸಿಟಿ ನೋಡ್ರಿ ಯಾವ ರೀತಿ ಇದೆ. ಮತ್ತು ಥರ್ಡ್ ಪಾಯಿಂಟ್ ಹೇಳೋದಿದ್ರೆ ಇದು SSLC ಎಕ್ಸಾಮಿನೇಷನ್ ಪರೀಕ್ಷೆ ಪತ್ರಿಕೆ ಇದೆ, ಇದು ಆನ್ಸರ್ ಪತ್ರಿಕೆ, ಇದು ಆನ್ಸರ್ ಬುಕ್ಲೆಟ್, ಅದು ಟಾಪರ್ ಹುಡುಗದು. SSLC ಎಕ್ಸಾಮಿನೇಷನ್ 1 ಅಟ್ಟನ ಅಪ್ಲೋಡ್ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲಾ ಕ್ವಶನ್ ಪೇಪರ್ ಹಾಕ್ತೇನೆ, ಆನ್ಸರ್ ಬುಕ್ಲೆಟ್ ನನಗೆ ಸಿಗುತ್ತೆ. ನಾ ಬೋರ್ಡ್ ದಿಂದ ಇದು ಇಶ್ಯೂ ಮಾಡಿದ್ದೀನಿ ಅವ್ರಿಗೆ ಮೇಲ್ ಮಾಡ್ಕಿಸಿ. ಸೊ ಅವ್ರು ನನಗೆ PDF ಅನ್ನು ಬಿಟ್ಟಾರೆ. ಸೊ ಅದೇ PDF ನಿಮ್ಮನ್ನ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ನೋಡ್ರಿ ಹಿಂಗೆ ಇಂತ ಸ್ವಲ್ಪ ಮಿಸ್ಟೇಕ್ಸ್ ನೀವು ಮಾಡಬಾರ್ದು. ಇಲ್ಲಿ ಔಟ್ ಆಫ್ ಮಾರ್ಕ್ಸ್ ಸಿಕ್ಕಿದೆ ಲೆಟರ್ಗೆ, ನೋಡ್ತಾ ಇರ್ಬೋದು ಲೆಟರ್ ಯಾವ ರೀತಿ ಬರ್ದಾರು. ಔಟ್ ಆಫ್ 5 ಮಾರ್ಕ್ಸ್ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿ ನೋಡಿ 28 ಕ್ವಶನ್ ಇವರು ಮತ್ತೊಂದ್ಸತ ರಿಪೀಟ್ ಮಾಡಿದ್ದಾರೆ, ಅಂದ್ರೆ ಮ್ಯಾಲೂ ಬರ್ದಾರು ಮತ್ತೊಂದ್ಸತ ರಿಪೀಟ್ ಮಾಡಿದ್ದಾರೆ, ಮತ್ತೆ ಇಲ್ಲಿ ರಿಪೀಟೆಡ್ ಅಂತ ಬರ್ದಾರು ಇಲ್ಲಿ. ಸೊ ರಿಪೀಟ್ ನಿಮಗೆ ಏನಾರ ಕ್ವಶನ್ಸ್ ರಾಂಗ್ ಇದ್ರೆ ಅಟ್ಟ ರಿಪೀಟ್ ಮಾಡ್ರಿ, ಆನ್ಸರ್ಸ್ ರಾಂಗ್ ಇದ್ರೆ ಅಟ್ಟ ರಿಪೀಟ್ ಮಾಡ್ರಿ. ಏನಾರ ಕರೆಕ್ಟ್ ಇದ್ರೆ ಹಂಗ ಬಿಡ್ಬೋದು. ಸುಮ್ಮನೆ ಆನ್ಸರ್ ಡಬಲ್ ಸಲ ಬರೆದ್ರೆ ಅವ್ರಿಗೂ ಸೀಟ್ ಬರುತ್ತೆ ಇವ್ಯಾಲ್ಯೂಟರ್ಸ್ಗೂ. ಸೊ ಎಂತ ಮಿಸ್ಟೇಕ್ ಮಾಡ್ಬೇಡ್ರಿ. ಮತ್ತೆ ಇದು ಆನ್ಸರ್ ಬುಕ್ಲೆಟ್ ಇದ್ರೆ ಟಾಪರ್ ಹುಡುಗದಿದೆ. ಮತ್ತೆ ಫಸ್ಟ್ ಪೇಪರ್ ಅಟ್ಟ ಇದೆ. ಫಸ್ಟ್ ಪೇಪರ್ ಅಂದ್ರೆ SSLC ಎಕ್ಸಾಮ್ 1 ಫಸ್ಟ್ ಎಕ್ಸಾಮ್ ಅಟ್ಟ ಇದೆ. ಸೊ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಸೊ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ ಜೊತೆ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ಗೆ, ಮತ್ತೆ ಲೈಕ್ ಮಾಡ್ರಿ ವಿಡಿಯೋಗೂ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.